ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ದಿನಚರಿ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನು ಅಂದರೆ ಫ್ರೆಂಡ್ಸ್, ನಾನು ಊರಿಗೆ ಹೋಗಿದ್ದ ರೀಸನ್ ಏನು ಅಂದರೆ ಸ್ಯಾಟರ್ಡೇ ನಾನು ಊರಿಗೆ ಹೋಗಿದ್ದು ಮೊನ್ನೆ. ಸಡನ್ನಾಗಿ ಒಂದು ಡೆತ್ ಆಗಿತ್ತು ಒಬ್ರು, ನಮ್ಮಪ್ಪ ಕಸಿನ್ನು. ನಮಗೆಲ್ಲ ಚಿಕ್ಕಪ್ಪ ಥರ ಆಗಬೇಕು. ಆ್ಯಂಡ್ ನಾವು ಊರು ಹೆಣ್ಮಕ್ಳಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಕಾಲ್ ಬಂದಿತ್ತು, ಹೋದ್ವಿ. ಹೋದ್ವಿ, ಎಲ್ಲ ಫುಲ್ಲು ಎಲ್ಲ ಮುಗೀತು. ಆ್ಯಂಡ್ ನಾನು ಪಾಪು ಕರ್ಕೊಂಡೇನು ಮಣ್ಣಿಗೆ ಹೋಗಲಿಲ್ಲ. ಆ್ಯಂಡ್ ಮನೆ ಹತ್ರನೇ ನೋಡ್ಕೊಂಬಂದ್ವಿ. ಆ್ಯಂಡ್ ಅವನಿಗೆ ಹಾಸ್ಪಿಟಲ್ಗೆ ಕರ್ಕೊಂಡೋಗೋ ಇದಾಯಿತು ಎತ್ವಿಕ್ನ. ಯಾಕೆ ಅಂತಂದರೆ ಅವನಿಗೆ ಊರಲ್ಲಿ ಸ್ವಲ್ಪ ಹುಷಾರಿಲ್ದಂಗೆ ಸ್ವಲ್ಪ ನನಗೆ ಫೀಲ್ ಆಗ್ತಿತ್ತು. ಏನು ಹುಷಾರು ತಪ್ಪೋ ಥರ ಆಗ್ತಿದೆಯಲ್ಲ, ಅಂದರೆ ಮೂಗಲ್ಲಿ ಮತ್ತು ಬಾಯಲ್ಲಿ ಬಿಸಿ ಗಾಳಿ ಥರ ಬರುತ್ತೆ ನೋಡಿ, ಗೊತ್ತಿರುತ್ತೆ ಎಲ್ಲರಿಗೂ, ಮಕ್ಕಳು ಇರೋರಿಗೆಲ್ಲ ಸಿಮ್ಟಮ್ಸ್ ಗೊತ್ತಾಗುತ್ತೆ, ಯಾರಿಗೂ ಗೊತ್ತಾಗಿಲ್ಲ ಅಂದರು ನಮಗೆ. ಆ್ಯಂಡ್ ನಾನೊಂದು ಸಲ ಹೇಳಿದ್ದೆ ಯಜಮಾನ್ರಿಗೆ, ಯಾಕೋ ಒಂಥರ ಸೈಲೆಂಟಾಗಿದ್ದಾನೆ, ಸಪ್ಪಗಿದ್ದಾನೆ ಅಂದ್ಬಿಟ್ಟು. ಬಟ್ ಇಲ್ಲಿಗೆ ಬಂದ್ವಿ ನೈಟು. ಅವನಿಗೆ ಆ್ಯಂಡ್ ಅಲ್ಲೂ ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ. ಆ್ಯಂಡ್ ಸ್ವಲ್ಪ ಲೈಟಾಗಿ ಮೈ ಬಿಸಿ ಆದಂಗೆ ಆಯಿತು. ಮೋಸ್ಟ್ಲಿ ದೃಷ್ಟಿ ಥರ ಆಗಿರುತ್ತೆ ಅಂದ್ಬಿಟ್ಟು ನಾವು ಡೈರೆಕ್ಟ್ ಮಸೀದಿಗೆ ಬಂದ್ವಿ, ಮುಸ್ಲಿಮ್ಸ್ ಅವ್ರ ಮಸೀದಿಗೆ, ಚಿಕ್ಕಬಾಣಾವರದಲ್ಲಿ. ತುಂಬ ಫೇಮಸ್ ಅದು ಇಲ್ಲಿ. ಆ್ಯಂಡ್ ಅಲ್ಲಿ ಬಂದು ನಾವು ಅವನಿಗೆ ದೃಷ್ಟಿಯಂತ್ರ ಥರ ಮಾಡ್ತಾರವರು. ನವಿಲುಗರಿಲೆಲ್ಲ ಇದು ಮಾಡಿಬಿಟ್ಟು ತಲೆ ಮೇಲೆ ಕೈ ಇಟ್ಬಿಟ್ಟು ಥರ ಮಾಡ್ತಾರಲ್ಲ, ಗೊತ್ತಿರುತ್ತೆ ಎಲ್ಲರಿಗೂ. ಅದು ಮಾಡಿಸ್ಕೊಂಡು ಹೋದ್ವಿ. ಆ್ಯಂಡ್ ಅವ್ರು 2 ಸ್ಲಿಪ್ ಥರ ಕೊಡ್ತಾರೆ, 1, 2 ಅಂದ್ಬಿಟ್ಟು. ಒಂದು ಸ್ನಾನ ಮಾಡೋ ನೀರಿಗೆ ಹಾಕ್ಬಿಟ್ಟು ಮುಖ ಮತ್ತು ಕೈಕಾಲು ತೊಳಿಬೇಕು. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು, ಎರಡನೇದು ಸ್ನಾನ ಮಾಡೋಕ್ಕೆ ಮುಂಚೆ ಆಯಿಲ್ಗೆ ಹಾಕ್ಬಿಟ್ಟು ಬಾಡಿ ಮಸಾಜ್ ಮಾಡಿ ಅಂತ ಅಂದ್ಬಿಟ್ಟು. ಎಲ್ಲ ಆಯಿತು, ಅವನಿಗೆ ಎಲ್ಲ ಮುಗೀತು. ಸ್ನಾನ ಅಂದರೆ ಹುಷಾರಿಲ್ವ, ಸ್ನಾನ ಮಾಡಿಸಿಲ್ಲ, ಜಸ್ಟ್ ಮುಖ ಕೈಕಾಲು ತೊಳೆಯೋದಷ್ಟೇ. ಆ ನೀರಿಗೆ ಬಟ್ಟೆ ಹಚ್ಬಿಟ್ಟು ಆ ನೀರಲ್ಲಿ ಮುಖ ಕೈಕಾಲು ತೊಳೆಯೋದಷ್ಟೇ. ಎಷ್ಟು ನೀವು ನಂಬ್ತಿರೋ ಬಿಡ್ತಿರೋ, ನೈಟ್ ಫುಲ್ಲು ನನ್ನ ಮಗ ನಿದ್ದೆ ಮಾಡ್ತಿರಲಿಲ್ಲ. ಸ್ಯಾಟರ್ಡೇ ನೈಟ್, ಸಂಡೇ ನೈಟು ನಿದ್ದೆ ಅಂತ ಮಾಡಿಲ್ಲ. ನೈಟ್ ಫುಲ್ ನಾವು ಎದ್ದು ಕೂತಿದ್ದೀವಿ ತಣ್ಣೀರು ಬಟ್ಟೆ ಎಲ್ಲ ಹಾಕ್ಕೊಂಡು. ಬಟ್ ಎಷ್ಟು ಬೇಗ ಈವ್ನಿಂಗ್ ಅಷ್ಟರಲ್ಲಿ ಎಷ್ಟು ಬೇಗ ಆಗ್ಬಿಟ್ಟ ಅಂದರೆ, ಅದು ಸಿರಪ್ ಅಂತಲೂ ಅಂದ್ಕೊಬೋದು ನಾವು. ಯಾವ್ದು ಬೇಕು ಎಲ್ಲ ಒಟ್ಟಿನಲ್ಲಿ ನಾವು ನಂಬೋ ದೇವರು ಸಹ ಜೊತೆಲಿರುತ್ತಲ್ಲ, ಎಲ್ಲ ಒಟ್ಟಿನಲ್ಲಿ. ಡಾಕ್ಟರು ಕೂಡ ಅವರು ಆ್ಯಂಟಿಬಯೋಟಿಕ್ ಕೊಟ್ಟರು ಅವನಿಗೆ. ಇನ್ನೊಂದೇನು ಅಂದರೆ, ನಾರ್ಮಲ್ ಸಿರಪ್ಗಿಂತ ಆ್ಯಂಟಿಬಯೋಟಿಕ್ ಕೊಟ್ರೇ ಬೇಗ ಅವನಿಗೆ ವಾಸಿ ಆಗೋದು ಜ್ವರ. ಆ್ಯಂಡ್ ಅವನಿಗೆ ಜ್ವರ ಎಷ್ಟಿತ್ತು ಅಂದರೆ 1.9 ಇತ್ತು, 109 ಇತ್ತು. ಡಾಕ್ಟರ್ ಕೂಡ ಹೋದ ತಕ್ಷಣವೇ ಸ್ವಲ್ಪ ಚೆನ್ನಾಗಿ ಕೇರ್ ಮಾಡ್ತಾರೆ, ಎತ್ವಿಕ್ ಗೊತ್ತವ್ರಿಗೆ ಚೆನ್ನಾಗಿ. ಆ್ಯಂಡ್ ನಾನು ಅವ್ನಿಗೆ ಪೀಡಿಯಾಟ್ರಿಷನ್ ಎಲ್ಲಿ ತೋರಿಸೋದು ಅಂತಂದರೆ ಮಂಜುನಾಥ ಆ್ಯಂಡ್ ಅವ್ರ ಮಿಸ್ಸಸ್ ಲಕ್ಷ್ಮಿ ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ನೋಡ್ತಾರೆ ಅವರು, ಒಳ್ಳೆ ಡಾಕ್ಟರ್ ಅವರು. ಇಲ್ಲೇ MA ಲೆವೆಟಲ್ಲಿರೋದು, ನಮ್ಮ ಏರಿಯಾದಲ್ಲಿರೋ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅವನಿಗೆಲ್ಲ ಹಾಸ್ಪಿಟಲ್ ಕರ್ಕೊಂಡೋಗಿ ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಬಂದಮೇಲೆ ನನಗೆ ಮ್ಯಾಚ್ ನೋಡ್ತಾಯಿದ್ವಿ, ಒಳ್ಳೆ ಮ್ಯಾಚು. ಎಲ್ಲರೂ ನೋಡ್ತಿದ್ರು ಅನಿಸುತ್ತೆ, RCBದು. ಲಾಸ್ಟ್ ಮೂಮೆಂಟ್ ಮಾತ್ರ ಮಸ್ತಾಗಿತ್ತು. ಆದರೂ ಬೇಜಾರಾಯಿತು ಸ್ವಲ್ಪ. ಲಾಸ್ಟಲ್ಲಿ ಯಾಕಪ್ಪ ಹಿಂಗಾಗೋಯ್ತು ಅಂದ್ಬಿಟ್ಟು. ಮಾರ್ನಿಂಗ್ ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ಬಂದಿದ್ದರು, ನನ್ನ ತಮ್ಮ ಬಂದಿದ್ದ, ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದ. ಅವನು ಬಂದಮೇಲೆ ಸ್ವಲ್ಪ ಒಬ್ಬಟ್ಟಿನ ಹೂರಣ ಮಿಕ್ಕಿತ್ತು ಅಂದ್ಬಿಟ್ಟು ಎತ್ತಿಟ್ಟಿದ್ವಲ್ಲ, ಅದನ್ನೇ ಒಬ್ಬಟ್ಟು ಕಲಸಿ ಮಾಡಿದ್ವಿ ನನ್ನ ಮಗ. ಅವ್ನಿಗೆ ಒಬ್ಬಟ್ಟು ಅಂದರೆ ತುಂಬ ಇಷ್ಟ ನನ್ನ ಮಗನಿಗೆ. ನಮ್ಮ ಚಿಕ್ಕಮ್ಮ ಎಲ್ಲ ಅವರು ಬಂದಿದ್ರಲ್ಲ, ಹಂಗೆ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮ ಮಾಡ್ತು. ಪಾಪು ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರು ಇಬ್ಬರು. ನಾವು ಇವತ್ತು ಊರಿಗೆ ಹೊರಡ್ತೀವಿ, ವೆಡ್ನೆಸ್ಡೇ ಅಲ್ವಾ ಇವತ್ತು. ಇವತ್ತು ಹೊರಡ್ತೀವಿ ಊರಿಗೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ನಾಳೆ ಹೊಸ ವ್ಲಾಗ್ ಮೂಲಕ ಸಿಗ್ತೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.